ನಮಸ್ಕಾರ. ಪಿ ಯು ಸಿ ಸೈನ್ಸ್, ಆರ್ಟ್ಸ್ ಮತ್ತು ಕಾಮರ್ಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ. ನೀವು ಶಿಕ್ಷಕರಾಗಲಿಕ್ಕೆ ಇಷ್ಟ ಇದ್ದರೆ ಅಥವಾ ಯಾವುದಾದ್ರೂ ಒಂದು NGOಗಳಲ್ಲಿ ಕೆಲಸ ಮಾಡತಕ್ಕಂಥ ಇಷ್ಟ ಇದ್ದರೆ, ಶಿಕ್ಷಕರೇ ಆಗಬೇಕು ಅಂತಿಲ್ಲ, ಬೇರೆ ಬೇರೆ ಡೆವಲಪ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋವಂಥವ್ರಿಗೆ BSc ED BA-ED ಇದು ಇಂಟಗ್ರೇಟೆಡ್ ಒಂದು ಕೋರ್ಸ್. ಇದು ಅಂದರೆ ಮುಂಚೆ ಎಲ್ಲ BSc ಮಾಡಿ, ಈಗಲೂ ಸಹ BSc ಮಾಡಿ 2 ವರ್ಷ B.Ed ಮಾಡಬೇಕು, BA ಮಾಡಿ 2 ವರ್ಷ B.Ed ಮಾಡಬೇಕಂದ್ರೆ 5 ವರ್ಷ ಆಗುತ್ತೆ. BScಗೆ 3 ವರ್ಷ, BAಗೆ 3 ವರ್ಷ, 2 ವರ್ಷ B.Edಗೆ. ಸೊ ಇಷ್ಟು 5 ವರ್ಷಗಳ ಬದಲಾಗಿ ಇಂಟಗ್ರೇಟೆಡ್ ಅಂದರೆ B.Edನೂ ಸಹ ಜೊತೆಗೆ ಸೇರಿಸ್ಕೊಂಡು ಇಲ್ಲಿ ಒಂದು BSc ED BA-ED ಕೋರ್ಸು ಈಗ ಲಭ್ಯ ಇದೆ. ಈಗಾಗಲೇ ಅಪ್ಲಿಕೇಶನ್ಗಳನ್ನ ಕಾಲ್ ಮಾಡ್ತಾ ಇದ್ದಾರೆ. PUC ಸೈನ್ಸ್ ಆಗಿರೋರು ಸೇರಬಹುದು, ಕಾಮರ್ಸ್ ಆಗಿರೋರು ಸೇರಬಹುದು, ಆರ್ಟ್ಸ್ ಮಾಡಿರೋಂಥವ್ರು ಸೇರಬಹುದು. ಸೊ ಕೆಲವು ಸಬ್ಜೆಕ್ಟ್ಸ್ ಮ್ಯಾಂಡೇಟ್ರಿ ಇರುತ್ತೆ. 60% ಮೌಂಟ್ ಕಾರ್ಮಲ್ ಕಾಲೇಜಿಂದ ನಾನು ವೆಬ್ಸೈಟಲ್ಲಿ ನೋಡಿದೆ. ಬೇರೆ ಬೇರೆ ಒಂದು ಕಾಲೇಜುಗಳದ್ದು, ಈವನ್ ಬೆಂಗಳೂರು ಯೂನಿವರ್ಸಿಟಿಯಲ್ಲೂ ಸಹ ಅದು ಕಾಲ್ಫರ್ ಆಗಿರಬಹುದು. ನೀವು ಒಂದು ಸ್ವಲ್ಪ ಹುಡುಕಾಡಬೇಕು. ನಿಮ್ಮ ಹತ್ತಿರದ ಯೂನಿವರ್ಸಿಟಿಗಳಲ್ಲಿ, B.Ed ಕಾಲೇಜುಗಳಲ್ಲಿ ಇದು ಲಭ್ಯ ಇರುತ್ತೆ. ನೀವು ಅದನ್ನು ವಿಚಾರಿಸಿ BSc ED, ಕಾಮರ್ಸ್ನವರು BA-EDಗೆ ಜಾಯಿನ್ ಆಗ್ಬೋದು. ಸೊ ಇವುಗಳನ್ನು ನೀವು ಮಾಡಿದ್ರೆ ಶಿಕ್ಷಕರಾಗ್ಬೋದು. ಪ್ರತಿಭಾವಂತರು ಶಿಕ್ಷಕನ ಕ್ಷೇತ್ರಕ್ಕೆ ಬರುವಂತಹ ಅವಶ್ಯಕತೆ ಇದೆ. ಜೊತೆಗೆ ನಿಮ್ಮಲ್ಲಿ ಒಂದು ಪ್ರತಿಭಾವಂತರು ನಾವಲ್ಲ ಅಂತ ನೀವು ಅಂದ್ಕೊಳ್ಳೋದು ತಪ್ಪು. ನಿಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಂಡ್ರೂ ಸಹ ನೀವು 60% ಮೇಲಿದ್ದರೆ, ನಿಮಗೆ ಶಿಕ್ಷಕರಾಗಲಿಕ್ಕೆ ಆಸಕ್ತಿ ಇದ್ದರೆ, ಸೊ ಡೆವಲಪ್ಮೆಂಟ್ ಸೆಕ್ಟರ್ ಏನಿದೆ, ಸೋಷಿಯಲ್ ಸೆಕ್ಟರ್ಸಲ್ಲಿ ನಿಮಗೆ ಆಸಕ್ತಿ ಇದ್ದರೆ, ನೀವು ಈ ಒಂದು BSc ED ಮತ್ತು BA-ED ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲೂ ಸಹ ಈ ಕೋರ್ಸ್ ಈ ವರ್ಷದಿಂದ ಲಭ್ಯ ಇದೆ ಅಂಥೇಳಿ ಅವರ ಒಂದು ವೆಬ್ಸೈಟ್ನಲ್ಲಿ ಅದನ್ನು ನಮೂದು ಮಾಡಿದ್ದಾರೆ. ನೀವು ಅದನ್ನು ಸಹ ನೀವು ಆಯ್ಕೆ ಮಾಡ್ಕೋಬಹುದು. ಅಲ್ಲೂ ಸಹ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲೂ ಸಹ ಇದನ್ನು ನೀವು ಈ ಕೋರ್ಸನ್ನು ಮಾಡಿದ್ರೆ ನಿಮಗೆ ಹೇರಳವಾಗಿರ್ತಕ್ಕಂಥ ಅವಕಾಶಗಳು ಸಿಕ್ಕುತ್ತೆ. ಈ ಗೌರ್ಮೆಂಟಲ್ಲೂ ಸಹ ಟೀಚರ್ ಜಾಬ್ಸ್ ಬೇಕಾದಷ್ಟು ಖಾಲಿ ಇದೆ, ಈಗ ನಿಮಗೆ ಗೊತ್ತಿರಬಹುದು. ಅಲ್ಲೂ ಸಹ ನಿಮಗೆ ಅವಕಾಶ ಇದೆ. ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳಲ್ಲೂ ಸಹ ನೀವು ಶಿಕ್ಷಕರಾಗಬಹುದು, ಅಥವಾ NGOಗಳಲ್ಲೂ ಸಹ, ಕಾರ್ಪೊರೇಟಲ್ಲೂ ಸಹ ನೀವು ಕೆಲವು ಕಡೆಗೆ ನಿಮಗೆ ಈ ಒಂದು BSc ED BA-ED ಮಾಡಿರ್ತಕ್ಕಂಥವ್ರಿಗೆ ಅವಕಾಶಗಳಿದೆ. ಆದ್ದರಿಂದ ತಾವು ಇದರ ಬಗ್ಗೆ ಗಮನ ಹರಿಸಬಹುದು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.